ಲ್ಯಾಬ್ ಫೆಸಿಲಿಟಿ ಏನಿದೆ ಟೆಸ್ಟ್ ಮಾಡೋದಕ್ಕೆ ಸ್ಯಾಂಪಲ್ ತೊಗೊಂಡಾಗ ಶಿವಮೊಗ್ಗಕ್ಕೆ ಬರಬೇಕು. ಸೊ ನಾರ್ತ್ ಕೆನರಾ, ಸಿರ್ಸಿ, ಸಿದ್ದಾಪುರ ಆ ಕಡೆ ಎಲ್ಲ ಅಲ್ಲೂ ಹೆಚ್ಚು ಪ್ರಕರಣಗಳಾಗ್ತದೆ. ಅವ್ರಿಗೆ ಇಲ್ಲಿ ಕಳಿಸೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತೇಳಿ ನಾವು ಈ ಸಲ ಸಿರ್ಸಿಯಲ್ಲೇ ಇನ್ನೊಂದು ಪ್ರತ್ಯೇಕವಾದಂಥ ಹೊಸ ಲ್ಯಾಬನ್ನು ನಾವು ಅಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆಲ್ಲ ಎಕ್ವಿಪ್ಮೆಂಟ್ ಕೂಡ ಕೊಟ್ಟಿದ್ದೀವಿ. ಮೈಕ್ರೋಬಯಾಲಜಿಸ್ಟ್ ಕೂಡ ಬಂದಿದ್ದಾರೆ. ಅಲ್ಲಿ ಅದು ಕೂಡ ಫಂಕ್ಷನಿಂಗ್ ಮಾಡೋದಕ್ಕೂ ಕೂಡ ನಾವು ಹೇಳಿದ್ದೀವಿ. ಆದ್ದರಿಂದ ಸಿರ್ಸಿಯಲ್ಲಿ ಅವಾಗ ಶಿವಮೊಗ್ಗ ಕಳಿಸ್ಬೇಕಾಗಿಲ್ಲ, ಅಲ್ಲೇ ಚೆಕ್ ಮಾಡ್ಬೋದು. ಪಾಸಿಟಿವ್ ಇದ್ದರೆ ಕೂಡಲೇ ಅವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಸೊ ಅದೊಂದು ಈ ಸಲ ನಾವು ಅಡಿಷನ್ ಆಗಿ ಮಾಡಿಸಿದ್ದೇವೆ. ಆಮೇಲೆ ಈ ಥರ ಕ್ರಮವನ್ನು ಮತ್ತು ಇದಕ್ಕೆ ಪ್ರಯಾರಿಟಿ ಮೇಲೆ ಯಾರಿಗೆ ಇದರಿಂದ ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಿದ್ರೆ ಅವರಿಗೆ ಪ್ರಯಾರಿಟಿ ಮೇಲೆ ಆಂಬ್ಯುಲೆನ್ಸ್ ಸೇವೆಗಳನ್ನು ನೀಡಬೇಕು. ಅದು ಮತ್ತು ಅಗತ್ಯ ಇರುವಂಥ ವಾಹನಗಳೇನಾದರೂ ಅಗತ್ಯ ಇದ್ದರೆ ಅದನ್ನು ಕೂಡ ತಗೊಳ್ಬೇಕು ಅಂತ ಹೇಳಿದ್ದೀವಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ವ್ಯಾಕ್ಸಿನ್ ಬಗ್ಗೆ ಕೂಡ ನಾವು ಕೇಂದ್ರ ಸರ್ಕಾರದ ಜೊತೆ ICMR ಜೊತೆ ನಮ್ಮ ಸಂಪರ್ಕದಲ್ಲಿ ಇದ್ದೇವೆ. ಈಗಾಗಲೇ ಅವರು ಅದರ ಬಗ್ಗೆ ನಾವು ಹಿಂದಿನ ವರ್ಷ ನಾವು ದೆಹಲಿಗೂ ಕೂಡ ICMR ಅಧ್ಯಕ್ಷರ ಜೊತೆ ಮೀಟಿಂಗು ಕೂಡ ಮಾಡಿದ್ದು. ಆವಾಗ ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ವ್ಯಾಕ್ಸಿನ್, ಯಾಕಂದರೆ ಹಳೆಯ ವ್ಯಾಕ್ಸಿನ್ ಅದು ಉಪಯೋಗ ಇಲ್ಲ ಅಂತ ಆಯಿತು. ಆದರೆ ಹೊಸ ವ್ಯಾಕ್ಸಿನ್ನ ತಯಾರಿಕೆ ಆಗಬೇಕು ಅಂತ ಹೇಳಿದ್ದು. ಆ ವ್ಯಾಕ್ಸಿನಿನ ತಯಾರಿಕೆಗೆ ಅವರು ICMR ಕೂಡ ಒಪ್ಕೊಂಡು ಇಂಡಿಯನ್ ಇಮ್ಯುನಾಲಜಿಕಲ್ಸ್ ಅಂತ ಸಂಸ್ಥೆ ಹೈದರಾಬಾದ್ ಅವ್ರ ಜೊತೆ ಟೈಅಪ್ ಆಗಿದೆ. ಅವರು ಒಂದು ವ್ಯಾಕ್ಸಿನನ್ನು ತಯಾರು ಮಾಡಿದ್ದಾರೆ ಈಗ. ಆದರೆ ಅದರ ಕ್ಲಿನಿಕಲ್ ಟ್ರಯಲ್ಸ್ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ದಾರೆ, ಈಗ ಕ್ಲಿನಿಕಲ್ ಟ್ರಯಲ್ಸ್ ಮಾಡ್ತಾರೆ. ಅದರ ಮುಖಾಂತರ ಅದರ ಒಂದು ಪ್ರಯೋಜನ ಎಷ್ಟು, ಅದರ ಒಂದು ಎಫೆಕ್ಟಿವ್ನೆಸ್ಸು ಯಾವ ಥರ ಇರ್ತದೆ ಅದನ್ನು ಈಗ ಅದು ಇನ್ನೂ ಒಂದು ವರ್ಷ ಕನಿಷ್ಠ ಬೇಕು. ಅವರೆಲ್ಲ ಅದೆಲ್ಲ ಟೆಸ್ಟ್ ಮಾಡಿ ಸರಿಯಾಗಿದೆ, ಇದರಿಂದ ಬೇರೆ ಯಾವುದೇ ದುಷ್ಪರಿಣಾಮ ಇಲ್ಲ, ಅದೆಲ್ಲ ನೋಡಿಕೊಂಡು ಅವ್ರು ಹೇಳ್ತಾರೆ. ಸೊ ವ್ಯಾಕ್ಸಿನ್ ಸದ್ಯಕ್ಕೆ ಈ ವರ್ಷಕ್ಕಂತೂ ಬರೋದಿಲ್ಲ. ಬಹುಶಃ ಇದೆಲ್ಲ ಸರಿಯಾಗಿ ಹೋದರೆ, ಈಗೇನು ವ್ಯಾಕ್ಸಿನ್ ಕಂಡು ಹಿಡಿದಿದ್ದಾರೆ ಸರಿಯಾಗಿ ಎಲ್ಲ ಅದು ಇದೆ ಅಂತ ಮಾಹಿತಿ ವರದಿ ಬಂದ ನಂತರ ಬಹುಶಃ ಮುಂದಿನ ವರ್ಷಕ್ಕೆ ನಮಗೊಂದು ಅವಕಾಶ ಸಿಗ್ಬೋದು. ಅದು ಈ ವರ್ಷ ಅದಿಲ್ಲ. ಅದರಿಂದ ಈಗಿರುವಂಥದ್ದು ನಮ್ಮಲ್ಲಿ ಇದನ್ನು ತಡೆಗಟ್ಟಿಸಬೇಕು, ಇದನ್ನು ನಿಯಂತ್ರಣ ಮಾಡಬೇಕು. ಮತ್ತು ಇದು ಯಾರಿಗಾದರೂ ಇದು ಸೋಂಕು ಮುಟ್ಟಿದಾಗ ಅವರಿಗೆ ನಾವು ಒಳ್ಳೆಯ ಚಿಕಿತ್ಸೆಯನ್ನು ನೀಡಬೇಕು. ಆದಷ್ಟು ಮಟ್ಟಿಗೆ ಅವರಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ನಾವು ಕೊಟ್ಟರೆ ಖಂಡಿತ ಅವರ ಬದುಕಿಸೋದಕ್ಕೆ ಸಹಾಯ ಖಂಡಿತ ಆಗ್ತದೆ. ಅನ್ಲೆಸ್ ಅವರಲ್ಲೇ ಏನಾದರೂ ತುಂಬ ಬೇರೆ ಬೇರೆ ರೋಗಗಳೆಲ್ಲ ಇದ್ದು ಅವರಲ್ಲೇ ಇಮ್ಯುನಿಟಿ ಭಾಳ ಕಮ್ಮಿ ಇದ್ದರೆ ಅಥವಾ ತುಂಬ ವಯಸ್ಸಾಗಿದ್ದರೆ ಅಂಥವ್ರಿಗೆ ಏನಾದರೂ ಇದು ಬಂದಾಗ ಅದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ನಮ್ಮ ಉದ್ದೇಶ ಯಾರೂ ಕೂಡ ಇದರಿಂದ ಮೃತಪಡ್ತಕ್ಕಂಥ ಪರಿಸ್ಥಿತಿಗೆ ಬರಬಾರ್ದು. ಸೊ ಆ ಕಾರಣದಿಂದ ನಾವು ಈ ಸಲ ಒತ್ತನ್ನು ನೀಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಇಲಾಖೆಯಿಂದ ಏನೇನು ಮಾಡೋದಕ್ಕೆ ಸಾಧ್ಯ ಇದೆ, ಅಗತ್ಯ ಇರುವಂಥ ಔಷಧಿಗಳು ಅವ್ರಿಗೆ ನಾವು ಕೊಟ್ಟಿದ್ದೇವೆ, ಯಾವುದಲ್ಲೂ ಕೂಡ ಕೊರತೆ ಇರೋದಿಲ್ಲ. ಮತ್ತು ಉಳಿದಿರ್ತಕ್ಕಂಥ ಬೇರೆ ಏನೇ ಅವ್ರಿಗೆ ಅಗತ್ಯ ಇರುವಂಥದ್ದು ಇದ್ದರೆ ನಾವು ಹೇಳಿದ್ದೇವೆ, ನೀವು ಯಾವುದನ್ನು ಕೂಡ ಯೋಚನೆ ಮಾಡೋದು ಬೇಕಾಗಿಲ್ಲ, ನೀವು ನೇರವಾಗಿ ಅದನ್ನು ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ನಾವು ಅವ್ರಿಗೆ ಸಂಪೂರ್ಣ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ನಮ್ಮ ಸ್ಥಳೀಯ ಮಟ್ಟದ ಅಧಿಕಾರಿಗಳು. ಸತ್ತೋಗಿರ್ತಕ್ಕಂಥದ್ದು ಇದೆ 87. ಆದರೆ ಇದುವರೆಗೂ ಯಾವ ಮಂಗ ಕೂಡ ಪಾಸಿಟಿವ್ ಬಂದಿಲ್ಲ. ಏನು ಈ ಒಂದು ಕಾಯಿಲೆ ಇದೆ ಅಂತ ನಾವು ಟೆಸ್ಟ್ ಮಾಡಿರ್ತೀವಿ. ಅದರಲ್ಲಿ 29 ಮಂಗಗಳ ಆಟೋಪ್ಸಿ ಮಾಡಿಸಿದ್ದೀವಿ. ಅದರಲ್ಲಿ ಇದುವರೆಗೂ ಯಾವುದೂ ಕೂಡ ಪಾಸಿಟಿವ್ ಬಂದಿಲ್ಲ. ಇನ್ನು 12 ಕಡೆ ಇನ್ನೂ ರಿಪೋರ್ಟ್ ಪೆಂಡಿಂಗ್ ಇದೆ. ಸೊ ಅದೊಂದು. ಎರಡನೇದು, ಯಾವುದೇ ಮನುಷ್ಯರಿಗೆ ಇದುವರೆಗೂ ಸಾವು ಯಾರಿಗೂ ಕೂಡ ಇದರಿಂದ ಆಗಿಲ್ಲ. ಅಕ್ಟೋಬರ್, ನವೆಂಬರ್, ಡಿಸೆಂಬರು ಸುಮಾರು 13 ಜನ ಪಾಸಿಟಿವ್ ಬಂದಿದ್ದಾರೆ. KFD ಪಾಸಿಟಿವ್ ಆಗಿದ್ದಾರೆ. ಅದರಲ್ಲಿ ಹೆಚ್ಚಿನ ಅಂಶ ಶಿವಮೊಗ್ಗದಿಂದಲೇ 12 ಜನ ಅಲ್ಲಿ ಪಾಸಿಟಿವ್ ಬಂದಿರುವಂಥದ್ದು. ಅದರಲ್ಲಿ ಒಂದು 10 ಜನ ಒಂದೇ ಒಂದು ಗ್ರಾಮಕ್ಕೆ ಸೇರಿರ್ತಕ್ಕಂಥ ಅಲ್ಲಿ ಹೆಚ್ಚು ಪಾಸಿಟಿವ್ ಬಂದಿರತಕ್ಕಂಥದ್ದು ಈಗಿರುವಂಥ ಮಾಹಿತಿ. ಸೊ ಈಗ ನಾವು ಅದೆಲ್ಲವನ್ನು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ, ಸರ್ವೇಲೆನ್ಸ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ರತಿಯೊಂದು ಗ್ರಾಮಗಳಲ್ಲಿ ಆ ಒಂದು ಏರಿಯಾಗಳಲ್ಲಿ ಗ್ರಾಮಗಳು, ಶಾಲೆಗಳು ಮತ್ತು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡುವಂಥದ್ದು ಮತ್ತು ನಾವೇನು ಇದ್ರ ಬಗ್ಗೆ ಏನೇನು ಕ್ರಮಗಳು ತಗೊಳ್ಬೇಕು ಎಲ್ಲವನ್ನು ಕೂಡ ಅವರಿಗೆ ಹೇಳಿದ್ದೇವೆ. ಮುಖ್ಯವಾಗಿ ಏನಂತ ಹೇಳಿದ್ರೆ, ಯಾರಿಗೆ ಜ್ವರ ಬಂದಾಗ ಕೂಡಲೇ ಅವರು ಇದನ್ನು ಟೆಸ್ಟ್ ಮಾಡ್ಕೋಬೇಕು. ಇದು KFD ಈ ಒಂದು ಕಾಯಿಲೆ ಇದೆಯಾ ಇಲ್ವಾ ಅಂತ, ಪಾಸಿಟಿವ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಅದು ಇಮ್ಮಿಡಿಯೇಟಾಗಿ ಚೆಕ್ ಮಾಡಿಕೊಂಡು ಏನಾದರೂ ಪಾಸಿಟಿವ್ ಬಂದರೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅವರನ್ನು 1 ವಾರ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಈಗ ಇಟ್ಕೊಳ್ಳೋದಕ್ಕೆ ಹೇಳಿದ್ದೀವಿ. ಮೊದಲು ಒಂದು ವಾರ ಇಟ್ಕೊಳ್ತಾ ಇರಲಿಲ್ಲ, ಈಗ 1 ವಾರ ಕಂಪಲ್ಸರಿ ಇಟ್ಕೋಬೇಕು. ಆಮೇಲೆ 1 ವಾರದ ನಂತರ ಅವ್ರಿಗೆ ನಾವು
ಜ್ವರ ಎಲ್ಲ ಕಮ್ಮಿ ಆದರೆ ಅವ್ರನ್ನ ಸಹಜವಾಗಿದ್ದರೆ ಅವ್ರನ್ನ ವಾಪಸ್ ಕಳಿಸ್ತೀವಿ. ಆದರೆ ಅನೇಕ ಬಾರಿ ಏನಾಗುತ್ತೆ, ಇದು ಒಂದು ವಾರದ ನಂತರ ಇದು ಮತ್ತೆ ಅದು ಉಲ್ಬಣ ಆಗ್ತದೆ. ಸೊ ಅದಕ್ಕೋಸ್ಕರ ಯಾರ್ಯಾರು ನಮ್ಮ ಆಸ್ಪತ್ರೆಗೆ ಪಾಸಿಟಿವ್ ಆಗಿ ಬಂದಿರತಕ್ಕಂಥವ್ರಿಗೆ ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಗ್ರಾಮಗಳಿಗೆ ಹೋಗಿರ್ತಾರೆ, ಮತ್ತೆ ಅವರನ್ನು ಇನ್ನೂ ಒಂದು ಟೋಟಲಿ 21 ದಿವಸ ಕಾಲ ಅವರು ನಮ್ಮ ಆಸ್ಪತ್ರೆಗೆ ಬಂದು ಅಲ್ಲಿ ಡಿಸ್ಚಾರ್ಜ್ ಆದಮೇಲೆ 21 ದಿವಸ ಕಾಲ ಅವ್ರನ್ನ ನಾವು ಮಾನಿಟರ್ ಮಾಡ್ತೀವಿ, ಇದು ಮತ್ತೆ ಉಲ್ಬಣ ಆಗುತ್ತಾ ಇಲ್ವಾ ಅಂತ. ಅದಾಗದೆ ಹೋದರೆ ಮತ್ತೆ ಅವರು ಪೂರ್ತಿಯಾಗಿ ಇದರಿಂದ ಹೊರಗೆ ಬಂದಿದ್ದಾರೆ ಅಂತ ನಾವು ಹೇಳ್ಬೋದು. ಕೆಲವು ಸಂದರ್ಭಗಳಲ್ಲಿ ಉಲ್ಬಣ ಆದಾಗ ನಾವು ಅವರನ್ನು ಟ್ರೀಟ್ಮೆಂಟ್ಗೆ ಕಳಿಸ್ಬೇಕಾಗ್ತದೆ. ಈ ವರ್ಷ ಆ ರೀತಿಯಾಗಿ ನಾವು ಸುಮಾರು ಎಷ್ಟು ಜನರಿಗೆ ಮಂಗಳೂರಿಗೆ ಕಳಿಸಿದ್ವಿ, 4 ಕೇಸಸ್ಸು ಅದು ಸೀರಿಯಸ್ ಆಯಿತು. ಸೊ ಅವಾಗ ಏನು ಮಾಡ್ತೀವಿ, ಅವರಿಗೆ ನಾವು ಕೂಡಲೇ ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆ, ನಮ್ಮ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಅಥವಾ KMC ಮಣಿಪಾಲ್ ಅಲ್ಲಿಗೆ ಕಳಿಸ್ಕೊಡ್ತೀವಿ. ಹೆಚ್ಚಿನ ಅಂಶ ನಾವೆಲ್ಲ KMC ಮಣಿಪಾಲ್ಗೆ ಹೋಗ್ತಾರೆ, ಯಾಕಂದರೆ ಅಲ್ಲಿ ಈ ವೈರಾಲಜಿ ಬಗ್ಗೆ ಮತ್ತು ಈ ಇದ್ರ ಬಗ್ಗೆ ಅವ್ರಿಗೆ ಅಲ್ಲಿ ಸಂಸ್ಥೆಯಲ್ಲಿ ಹೆಚ್ಚು ತಜ್ಞತೆ ಕೂಡ ಇದೆ. ಆದ್ದರಿಂದ ನಾವು ಅಲ್ಲಿಗೆ ಕಳಿಸ್ತೀವಿ. ಸೊ ಇದು ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಉಚಿತವಾಗಿ ಕೊಡ್ತಾ ಇದ್ದೀವಿ. ಇನ್ನೊಂದೇನು ಮಾಡಿದ್ದೀವಿ ನಾವು ಈ ವರ್ಷ ಅಂತ ಹೇಳಿದ್ರೆ, ಕಳೆದ ವರ್ಷದಿಂದ ನಾವೊಂದು ಆದೇಶ ಮಾಡಿದ್ವು. ಇದರಲ್ಲಿ APL BPL ಅಂತ ಏನಿಲ್ಲ, ಯಾರೇ ಈ ಒಂದು ಸೋಂಕಿಗೆ ಒಳಗಾಗಿದ್ದರೆ ಅವ್ರಿಗೆ ಸಂಪೂರ್ಣವಾಗಿ ನಾವು ಉಚಿತವಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಮತ್ತು ಇಂಥವ್ರಿಗೆ ಬೆನಿಫಿಟ್ ಏನು ನಮ್ಮ ABRK ಸ್ಕೀಮ್ ಅಡಿಯಲ್ಲಿ ಏನು ನಾವು ಆಸ್ಪತ್ರೆಗೆ ರಿಯಂಬರ್ಸ್ ಮಾಡಬೇಕು ದುಡ್ಡು, ಅದು ನಾವು ಅದನ್ನು ಹೆಚ್ಚು ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಕೆಲವು ಸಲ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಅಮೌಂಟ್ ಕಮ್ಮಿ ಇದೆ ಅಂತೇಳಿ ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಚಿಕಿತ್ಸೆ ತೊಂದರೆಗಳಾಗುವಂಥದ್ದು ನಾವು ಕಂಡು ಬರ್ತದೆ. ಯಾಕಂದರೆ ICU ಟ್ರೀಟ್ಮೆಂಟ್ ಇರ್ತದೆ, ಕ್ರಿಟಿಕಲ್ ಆಗಿಬಿಟ್ರೆ ICU ಹೋಗಬೇಕು, ವೆಂಟಿಲೇಟರ್ಗೆ ಹೋಗಬೇಕು, ಆವಾಗ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಪ್ಯಾಕೇಜ್ ರೇಟ್ಸನ್ನು ಏನಿದೆ ಅದನ್ನು ಕೂಡ ಈ KFD ಕಾಯಿಲೆಗಳಿಗೆ ನಾವು ಆ ಪ್ಯಾಕೇಜ್ ರೇಟ್ ABRK ಪ್ಯಾಕೇಜ್ ರೇಟನ್ನು ನಾವು ಹೆಚ್ಚು ಮಾಡಿದ್ದೀವಿ. 2022 ಪ್ರಕಾರ ಏನು ರೇಟ್ಸ್ ಇದೆ ಅದನ್ನು ನಾವು ಈ ಸಲ ಅಳವಡಿಸೋದಕ್ಕೆ ಹೇಳಿದ್ದೇವೆ. ಅದಕ್ಕೆ ಆದೇಶವನ್ನು ಬಹುಶಃ ಜನವರಿ ಆದಷ್ಟು ಶೀಘ್ರದಲ್ಲೇ ಒಂದು 2ನೇ ತಾರೀಕು ಇಶ್ಯೂ ಮಾಡ್ತಾರೆ. ಅವ್ರದ್ದು ಮೀಟಿಂಗ್ ಇದೆ, 2ನೇ ತಾರೀಕು ಇಶ್ಯೂ ಮಾಡ್ತಾರೆ. ಸೊ ಅದು ಆಗಬಾರ್ದು ಅಂತ. ಮತ್ತು ಎಲ್ಲರಿಗೂ ಕೂಡ APL BPL ಅಂತ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಪೂರ್ತಿಯಾಗಿ ನಾವು ಅವರಿಗೆ ಟ್ರೀಟ್ಮೆಂಟನ್ನು ಎಲ್ರಿಗೂ ಫ್ರೀಯಾಗಿ ಕೊಡ್ತೀವಿ. ಮತ್ತು ಪ್ರತಿಯೊಬ್ಬರು ನಮ್ಮ ಅಧಿಕಾರಿಗಳಿಗೆ ಪೂರ್ತಿಯಾದಂಥ ಮಾಹಿತಿಯನ್ನು, ಪೂರ್ತಿಯಾದಂಥ ಒಂದು ಇದನ್ನು ಗಮನ ಕೊಡ್ತಕ್ಕಂಥದ್ದು ಮತ್ತು ಟ್ರ್ಯಾಕ್ ಮಾಡುವಂಥದ್ದು ನಮ್ಮ ಅಧಿಕಾರಿಗಳು ಮಾಡಬೇಕು ಅಂತ ಹೇಳಿದ್ದೀವಿ. ಕಾರ್ಯ ಮಟ್ಟದಲ್ಲಿ ನೇರ ನೇಮಕಾತಿ ಹೆಚ್ಚಾಗಬೇಕು ಅಂತ ಅದು ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಎಲ್ಲ ಇಲಾಖೆಗಳಿದೆ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲದರಲ್ಲೂ ಇದೆ. ಅದರಿಂದ ಬಟ್ ನಮ್ಮ ವ್ಯವಸ್ಥೆಗೆ ಖಾಲಿ ಹುದ್ದೆಗಳು ಭಾಳ ಕಮ್ಮಿ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನದಲ್ಲಿದ್ದೇವೆ. ಸಾಕಷ್ಟು ಈಗ ನಾವು MBBS ಅಲ್ಲಂತೂ ಆಲ್ಮೋಸ್ಟ್ ಈಗ ಖಾಲಿ ಹುದ್ದೆ ನಮ್ಮಲ್ಲಿಲ್ಲ. 90% ನಾವು MBBS ಪೋಸ್ಟ್ ಫಿಲ್ಅಪ್ ಮಾಡಿದ್ದೀವಿ. ಮತ್ತು ನರ್ಸಸ್ ಟೆಕ್ನಿಷಿಯನ್ಸ್ಗೆ ನಾವು ಪರ್ಮಿಷನ್ ಕೊಟ್ಟಿದ್ದಾರೆ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ. ಈ ಥರ ಎಲ್ಲ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.